ಮೂಕಂ ಕರೋತೆ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಜಗನ್ಮಾತೆಯನ್ನು ಸದ್ಗುರು ಪೂರ್ಣಾನಂದಪ್ಪಂಗಳವರನ್ನು, ಸದ್ಗುರು ಶ್ರದ್ಧಾನಂದಪ್ಪಂಗಳವರನ್ನು ಅಂತರಾಳದಲ್ಲಿ ಸ್ಮರಿಸಿಕೊಂಡು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಹರಳಕಟ್ಟೆಯ ನಿಜಗುಣ ಶಿವಯೋಗಿಗಳವರ ದಿವ್ಯ ಪಾದಕಮಲಗಳಿಗೆ ಹಣಿಮೆನೆದು ಈ ನಮ್ಮ ಯಾವ ಸೋಮನಕೊಪ್ಪ ಗ್ರಾಮದ ಶ್ರೀಮಠದ ಒಡೆಯರಾಗಿರತಕ್ಕಂತಹ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಸಂಚಾಲಕತ್ವವನ್ನು ನಿರ್ವಹಿಸುತ್ತಿರುವ ವಿದ್ಯಾನಂದ ಮಹಾಸ್ವಾಮಿಗಳವರಲ್ಲಿಯೂ, ಬೀರಪ್ಪ ಶಾಸ್ತ್ರಿಗಳವರಲ್ಲಿಯೂ, ಶಿವಪುತ್ರಪ್ಪ ಶಾಸ್ತ್ರಿಯವರಲ್ಲಿಯೂ, ನಿಂಗಪ್ಪಣ್ಣ ಅಂಗಡಿಯವರಲ್ಲಿಯೂ ಹಾಗೂ ಅಣ್ಣಪ್ಪ ಕೋರಿಯವರಲ್ಲಿಯೂ, ಅದೇ ರೀತಿಯಾಗಿ ಜಗನ್ಮಾತಾ ಸ್ವರೂಪಿಣಿಯರಾಗಿರ್ತಕ್ಕಂಥ ಶ್ರೀದೇವಿ ಮಾತಾಜಿಯವರು ಹಾಗೂ ಯಲ್ಲಮ್ಮ ತಾಯಿಯವರು, ಸುವರ್ಣ ತಾಯಿಯವರು ಈ ಒಂದು ಶ್ರೀಮಠದಲ್ಲಿ ಸತತವಾಗಿ ಇಲ್ಲಿಯ ಪರ್ಯಂತ ಜಪವನ್ನು ಮಾಡುತ್ತಿರುವ ತಂದೆ ತಾಯಿ ಸ್ವರೂಪರಲ್ಲಿಯೂ ಹಾಗೂ ತಮಗೆಲ್ಲರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ಶಿವಸ್ವರೂಪಿಗಳೇ, ಬೆಳಗಿನ ಜಾವ ಏನಾಗಿದೆ ಅಂತ ಕೇಳಿದರೆ, ಮರುಗಿದಳು ಶ್ರೀದೇವಿ. ಆಕೆ ನೋಡಿ ಆ ದೇವಿ ಅವತಾರವನ್ನು ನೋಡಿದರು. ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ. ನೋಡಿ ಏನಂದ್ರಪ್ಪ ಅಂದ್ರೆ, ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ರೀಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ಅಜ್ಞಾನಿ ಜಯ ಜಯ, ಓಂ ನಮೋ ಮಹಾಮಾಯ ಜಯ ಜಯ ವೆಂದೇವಾ ವೆಂದ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಈ ರೀತಿಯಾಗಿ ದೇವಿಯ ನಾಮಸ್ಮರಣೆಯನ್ನು ಮಾಡಿದರು. ಆ ನಂತರ ಪರಮ ಪರತರ ದೇವಿಯೇ ಪರಾತ್ಪರ ನಿಜಾನಂದ ಐಕ್ಯ ನಿರ್ಮಲ ಪರಿಕರ ಪರವಸ್ತುವೇ ಪರಮಾತ್ಮ ಪರಬ್ರಹ್ಮ ಪರಮ ಚೈತನ್ಯವೇ ಪರೇಶವೇ ಪರಮ ಸುಖ ಪರಮ ಸ್ವರೂಪವೇ ಪರಮ ಪಾವನ ದೇವಿ ಜಯ ಜಯ ವೆಂದೇವಾವೆಂದ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಈ ದೇವಿಯನ್ನು ನೋಡಿ ಸಂತೋಷಪಟ್ಟು ಈ ರೀತಿಯಾಗಿ ಅಂದಾಗ ಮತ್ತೆ ಅವ ದೇವಿಯನ್ನು ಕುರಿತು ಹೇಳ್ತಾರೆ. ಅಮ್ಮ ತಾಯಿ ಜಗನ್ಮಾತೆ ನಿತ್ಯ ನಿರ್ಗುಣ ನಿರ್ವಿಕಾರ ನಿರಸ್ತಪೂರ್ಣ ಬ್ರಹ್ಮೆ ನಿಶ್ಚಲ ನಿತ್ಯ ಸರ್ವ ಸಾಕ್ಷಿ ನಿರುಪಾಧಿಕ ನಿಜಾನಂದೆ ಸತ್ಯವಸ್ತು ಸುಶಾಂತೆ ಶಾಂಭವಿ ನಿತ್ಯ ಮಂಗಳೇ ನಿರ್ವಿಕಲ್ಪಳೆ ಪ್ರತ್ಯಗಾತ್ಮಳೆ ದೇವಿ ಜಯ ಜಯ ವೆಂದೇವಾವೆಂದ. ಅವಾಗ ಈ ಪ್ರಕಾರವಾಗಿ ದೇವಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾಗ ಅವಾಗ ದೇವಿ ಅವರನ್ನು ನೋಡ್ತಾಳೆ. ನೋಡಿ ಕಂಡಳೆಮ್ಮನು ದೇವಿ ತಾನಡೆ ಗೊಂಡಳೆಮ್ಮಿದ್ದಡೆಗೆ ಮೂವರ ಮಂಡೆಗಳ ನೆತ್ತಿದಳು ಮುಖ ನೋಡಿದಳು ಮೈದನಿದು. ಈಗ ಆಕಾಶದಿಂದ ಏನು ಬಂದಳ ಬೆಳಗಿನ ಜಾವ ನಿನ್ನೆ ದಿವಸ ಹೇಳಿದ್ದೀನಿ, ಆ ಪ್ರಕಾರವಾಗಿ ವಿಜೃಂಭಣೆಯಿಂದ ಬಂದಳು. ಇವರು ಹಂಗೆ ದೇವಿಯ ನಾಮಸ್ಮರಣೆ ಮಾಡಿದರು. ಮತ್ತು ಈಗ ಆಕಿ ಅವ್ರನ್ನ ನೋಡಿದಳು. ಕಂಡಳೆಮ್ಮನು ದೇವಿ ಕಾನಡೆ ಗೊಂಡಳೆಮ್ಮಿದ್ದಡೆಗೆ ಮೂವರ ಆ ಮೂರು ಜನರನ್ನು ಮಂಡೆಗಳ ನೆತ್ತಿದಳು ಮುಖ ನೋಡಿದಳು ಮೈದನಿದು ಮುಂಡಾಡು ತಮ್ಮನ್ನು ಕೈ ಮೈ ಮಂಡೆ ನೇವರಿಸುತ್ತ ದಂಡಿಸಿದರ ಎಂದು ನುಡಿದಳು ದೇವಿ ಮರುಗುತ್ತಾ. ಅಂದ್ರೆ ತಾಯಿ ಎಷ್ಟೋ ದಿವಸಗಳವರೆಗೆ ಮಗು ಭೇಟಿ ಆದ ಕೂಡಲೇ ಆ ಮಗುವನ್ನು ಹೆಂಗೆ ಕೈ ನೆವರಿಸಿ ಮುಂಡೆ ಎತ್ತಿ ಚಂಡಿ ಎತ್ತಿ ಹೆಂಗೆ ಕೈಯಾಡಿಸಿ ಸಮಾಧಾನ ಮಾಡಿ ಪ್ರೀತಿಯನ್ನು ಹಂಚ್ಕೊಳ್ತಾಳೋ ಹಂಗೆ ಮಾಡಿದಳು. ಮತ್ತು ಬಾಯಿಲಿ ಏನು ಹೇಳ್ತಾಳಂದರೆ, ಮರುಗಿದಳು ಶ್ರೀದೇವಿ ಇಂಥ ಕಿರಿಯ ಕೂಸುಗಳನ್ನು ಬಿಟ್ಟ ನಿರಲು ಬರುವುದೇ, ನಾನು ಇಂಥ ಸಣ್ಣ ಮಕ್ಕಳನ್ನ ಬಿಟ್ಟ ನಾ ಇರಕ್ಕೆ ಸಾಧ್ಯದಾನ.
ದಯಾಳು ಭಕ್ತಾದೀನ ಎಂದು ಶ್ರುತಿ ಹೊರಳುವವು ತಾವ್ಯಾಕೆ ಕೇವಲ ಪರಮ ಪಾಪಿ ನನ್ನ ಯಾತಕ್ಕೆ ಮರಳು ಹಿಡಿದೆ ಭಜಿಸಿದಿರಿ ಎಂದಳಾದೇವಿ. ಎನ್ನಯ ದಯಾಳೆಂಬ ಮಾತಿಗೆ ನನಗೆ ದಯಾ ಕರುಣೆ ಅಂತ ಅಂತಾರಲ್ಲ, ಆ ಮಾತಿಗೆ ಧಕ್ಕೆ ಬತ್ತೆ. ಯಾಕಂದ್ರೆ ನೀವು ಇಷ್ಟು ದಿವಸ ಜಪ ತಪ ಮಾಡಿ ನನ್ನ ನೆನೆಸಿದ್ರಿ, ನಾನು ಲಘು ಬರಲಿಲ್ಲಲ್ಲ, ಮರಗಿದ್ರಿ ಏನಂತ ಆಕೆ ಕಳಕಳೆಯನ್ನು ವ್ಯಕ್ತಪಡಿಸಕತ್ತಾಳ. ಎನ್ನ ಭಜಿಸುವರವರ ಕುರಿಗಳು ಎನ್ನ ನ್ಯಾತಕ್ಕೆ ಬ್ರಹ್ಮವೆಂದೇ ನನ್ನನ್ನು ಬ್ರಹ್ಮ ಅಂತ ತಿಳ್ಕೊಂಡ ಇನ್ನು ನುಡಿವರು ಶಿವ ಎಂತೆಂದಳಾದೇವಿ. ಯಪ್ಪ ನಾ ಇಷ್ಟು ಅಂತಕ್ಕಣ್ಣು ಅಂತಾರ, ಬ್ರಹ್ಮ ಅಂತಾರ, ಮತ್ತು ಈ ಮಕ್ಕಳನ್ನ ಎಷ್ಟು ಮರಗಿಸಿದ್ನಿ ಅಂದ್ರೆ ಈ ಸೋಮನಕೊಪ್ಪದ ಮಂದಿ ಹೆಂಗೆ ತಪಸ್ ಮಾಡಾಕತ್ತಿರಲ್ಲ, ಇದನ್ನು ನೋಡಿ ಒಂದು ಸಲ ಅಂತಕ್ಕಣ್ಣು ಹೋಗ್ತದೆ ದೇವಿ. ಅವಾಗ ಮತ್ತೆ ಅಷ್ಟೇ ಬಿಡಲಿಲ್ಲ, ತೊಡೆಯ ಮೇಲೆ ಇಳಿದಳು ಮೂವರ. ಆ ಮೂರು ಮಂದಿನ ತೊಡೆ ಮೇಲೆ ಇಟ್ಕೊಂಡ ಅಂತ ನೋಡ್ರಿ, ಬ್ರಹ್ಮ ವಿಷ್ಣು ಮಹೇಶ್ವರನ್ನ. ತೊಡೆಯ ಮೇಲಿಳಿದಳು ಮೂವರ ತಡೆಯಿದಳು ಅಂಗವನು ಕಂಗಳ ಕಡೆಯ ಆನಂದದ ಕದಲಿ ಮಹಾಪುತ್ರ ಸ್ನೇಹದಲ್ಲಿ. ಸ್ವಂತ ಮಕ್ಕಳನ್ನು ತಾಯಿ ಹೆಂಗೆ ಪ್ರೇಮ ಮಾಡ್ತಾಳಲ್ಲ ಹಂಗೆ ಪ್ರೇಮ ಮಾಡಕತ್ತಾಳ. ಈಗ ದೇವಿ ಪ್ರತ್ಯಕ್ಷ ಆಗಿದ್ದು ಹೇಳಕತ್ತೇನೆ. ಮಿಡುಕಿದುದರಿಂದೇನು ಫಲವೈ ಕಡು ಬಳಲಿದರಿ ಮಕ್ಕಳಿರ ದೇ ನುಡಿರೈ ನಾ ನೀವೇನೆಂದಳು ದೇವಿ ಕರುಣದ್ರಿ. ಯಪ್ಪ ಮಕ್ಕಳ್ರ ಭಾಳ ಬಳಲಿದ್ರಿ, ನಿಮಗೇನು ಬೇಕಪ್ಪ, ನೀವೇನು ಬೇಕಂತಿರಲ್ಲ ಅದನ್ನು ಕೊಡ್ತೀನಿಪ್ಪ ಈಗ ಅಂದಳು. ಅವಾಗ ಬೇಡಿವರಗಳ ಮಕ್ಕಳಿರ ನೀವು ನೋಡಿ ಬೇಕಾಗಿವುದನ್ನೇ ಇವನು. ನನ್ನ ಮಕ್ಕಳ ಏನು ಬೇಕಪ್ಪ, ನಿಮಗೇನು ಬೇಕಂತೀನಿ ಕೊಟ್ಟು ಬಿಡ್ತಾನೆ ಅಂದ್ರೆ ನೋಡ್ರಿ. ಈಗ ನೋಡಿ ಎಷ್ಟು ಕಷ್ಟಪಟ್ಟು ನೀವು ಹಗಲು ರಾತ್ರಿ ಎನ್ನದೇ ಪರಿಶ್ರಮ ಪಡಾಕತ್ತೀರಿ. ಇನ್ನು ನೀವು ಪಾಡ ಈ ಮಠದ ಕಾರ್ಯಕರ್ತರು, ಈ ಮಠದ ಸಿಬ್ಬಂದಿ ವರ್ಗದವ್ರು ಇಷ್ಟು ಹಗಲು ರಾತ್ರಿ ಅವ್ರು ಯಾವಾಗ ನಿದ್ದೆ ಮಾಡ್ತಾರೋ, ಯಾವಾಗ ಸೇವೆ ಮಾಡ್ತಾರೋ ನನಗೆ ಗೊತ್ತಾಗೋದು. ಊಟ ಯಾವಾಗ ಮಾಡ್ತಾರೋ, ನಾಷ್ಟ ಯಾವಾಗ ಮಾಡ್ತಾರೋ, ಇದನ್ನೆಲ್ಲ ದೇವಿ ನೋಡಿರ್ತಾಳ. ದೇವಿ ಅಂದರೆ ಯಾರಂತ ತಿಳ್ಕೊಂಡ್ರಿ? ಅವರೇ ಶ್ರದ್ಧಾನಂದ ಅಪ್ಪಗಳು, ಅವರೇ ಪೂರ್ಣಾನಂದ ಅಪ್ಪಗಳು, ಅವರೇ ಶಿವಾನಂದ ಅಪ್ಪಗಳು, ಅವರ ಬ್ರಹ್ಮ ವಿಷ್ಣು ಮಹೇಶ್ವರ. ಆ ಮೂರು ಅವತಾರಗಳು ನಾನೇ ಎಂದಳಾದೇವಿ. ನೋಡಿ ಎಷ್ಟು ಅದ್ಭುತ ಅದ. ಅದಕ್ಕೆ ಇದನ್ನೆಲ್ಲ ನೋಡಿ ಒಮ್ಮೆ ಆಕೆ ದೇವಿ ಪ್ರತ್ಯಕ್ಷ ಆಗೋದು ಅಷ್ಟೇ ತಡ, ಆಕೆ ದೃಷ್ಟಿ ನಿಮ್ಮ ಮ್ಯಾಲೆ ಬೀಳೋದಷ್ಟೇ ತಡ. ಬೆತ್ತಂದ್ರೆ ಹೇಳ್ತಾಳೆ ನೋಡ್ರಿ ಹೆಂಗೆ. ಬೇಡಿವರಗಳ ಮಕ್ಕಳಿರ ನಾವು ನೋಡಿ ಬೇಕಾಗಿರುವುದ ನೀವೇನು ಮಾಡದಿರಿ ಸಂದೇಹ ಮನವ ಸಂಶಯ ಮಾಡಕ್ಕೆ ಹೋಗಬೇಡ್ರಿ. ವಿಚಾರಿಸಿ ನಿಮ್ಮ ಅವಾಗ ಆಡಿರೆಂದನೆ ಚರಣಕ್ಕೆ ಇವು ನಾವು. ಅವಾಗ ಹಿಂಗೆ ಏನು ದೇವಿ ಅಂದಳು, ಆ ದೇವಿಯ ಪಾದಕ್ಕೆ ಬಿದ್ರಂತೀವಿ. ಚರಣ ಅಂದರೆ ಪಾದ, ಅವರ ಪಾದ ಕಮಲಗಳಿಗೆ ಬಿದ್ದು ನಾವು ನೀಡಿದೆವು ಮಸ್ತಕ. ಹಣಿನ ಹಚ್ಚಿದ್ರಂತಲ್ಲಿ, ಮಸ್ತಕ ಅಂದರೆ ಹಣಿ. ವರವನು ಬೀಡಲಿಕ್ಕೆ ನಾವು ಒಲ್ಲೆವೆಂದೆವೋ ದೇವಿ ಎದುರಾಗೆ. ಯವ್ವ ನಿನ್ನ ಎದುರಿಗೆ ನಿಂತ ವರ ಕೊಡಂತ ನಾವು ಅನ್ನೋದಿಲ್ಲವೋ ಯವ್ವ. ಮತ್ತೇನು ಏನಂದ್ರೆ ಇಲ್ಲಿ ಬಂತು ನೋಡಿ ನಿಮ್ಮದು ಬೆಲೆ. ನೀವು ಎತ್ತ ದನ ಕರ ಎಲ್ಲ ಬಿಟ್ಟು ಆ ದೇವ್ರ ನಾಮಸ್ಮರಣೆ ಮಾಡಕತ್ತಿರಲ್ಲ, ನಿಮ್ಮ ಸ್ವರೂಪನ ಅಲ್ಲಿ ಹೋಯ್ತು ನೋಡ್ರಿ ಓಯಪ್ಪ. ಹೆಂಗೆ ನಿನ್ನನ್ನು ಕಳಕೊಂಡು ನಾವೇ ನಿನ್ನ ಕಾಂಬೆ ನೆನುತ್ತಲ್ಲಿರ್ದೆವು ಯವ್ವ. ಎಂದ ನೀ ಮೂರು ಮಂದಿನ ಭೂಲೋಕಕ್ಕೆ ಹುಡಿಕಟ್ಟಿ ಇಳಿಸಿ ಹೋಗಿದ್ದಿ. ನಾವು ಪರದೇಶಿಗಳಾಗಿ ಜಪ ತಪ ಮಾಡಿದ್ದೀವಿ, ಆದ್ರೆ ನಿನ್ನ ಯಾವಾಗ ಕಾಣ್ತೀವೋ ಯಪ್ಪ, ಇನ್ನು ಕಾಣ್ತೀವೋ ಏನು ಇಲ್ಲೋ ನಿಂಗಪ್ಪಣ್ಣ. ಯಾವಾಗ ನಮಗೆ ದೇವಿ ಒಲಿತಾಳೋ ಯಪ್ಪ, ಯಾವಾಗ ನಮಗೆ ದೇವಿ ಒಲಿತಾಳೋ ದೇವ್ರ ಅಂತ ತಿಳ್ಕೊಂಡ ನಾವು ಅಣ್ಣಾಕತ್ತಿದ್ದೀವಿ. ನಿನ್ನ ಸ್ಮರಣೆಯೇ, ನಿನ್ನ ಸೇವೆಯೇ, ನಿನ್ನ ಮೂರ್ತಿಯೇ, ನಿನ್ನ ಧ್ಯಾನವೇ ನಿನ್ನ ಹೊಂದಿರುತ್ತಿವುದು ವರವೆಮಗೆಂದೆವಾವೆಂದ. ಏನು ಅದ್ಭುತ ಇದೆ. ನಾವು ವಿವರಣೆ ಮಾಡಿ ಹೇಳಕತ್ತಂದ್ರೆ ಭಾಳ ದೂರ ಹೋಗ್ತದೆ. ಅದಕ್ಕೆ ನೀವೆಲ್ಲರೂ ಪ್ರಜ್ಞಾವಂತ ಇದ್ದೀರಿ. ಇಷ್ಟ ಮಂದಿ ಇರುವಲ್ರಕ್ಕೆ ನೀವೆಲ್ಲ ಬಂಗಾರ ಇದ್ದಂಗನೆ, ಸಾಮಾನ್ಯ ಜನರು ಯಾರಿಲ್ಲ ನೀವಿಲ್ಲಿ. ಅದಕ್ಕೆ ಇನ್ನೊಮ್ಮೆ ಆ ಶ್ಲೋಕನ ಹೇಳ್ತೇನೆ ನೋಡ್ರಿ, ಎಷ್ಟು ಚಂದ ಹೇಳ್ತಾಳೆ. ನಿನ್ನನೇ ಕಳಕೊಂಡು ನಾವೇ ನಿನ್ನ ಕಾಂಬೆವು ಎನ್ನುತ್ತಲಿದ್ದೆವು ಯವ ತಾಯಿ ಜಗನ್ಮಾತೆ. ನಿನ್ನ ಬಿಟ್ಟ ಆ ವರವನ್ನು ಬಯಸುವವ್ರು ಎಂಥ ಮೂರ್ಖರವರು.
ನಿನ್ನ ಸ್ಮರಣೆಯೇ, ನಿನ್ನ ಸೇವೆಯೇ, ನಿನ್ನ ಮೂರ್ತಿಯೇ ಯವ ನಿನ್ನ ಧ್ಯಾನವೇ ಅಷ್ಟೇ ಅಲ್ಲ, ನಿನ್ನನ್ನು ಹೊಂದಿರುತ್ತಿರುವುದು ವರವೆಮಗೆಂದೆವಾವೆಂದ. ಯವ ನಿನ್ನ ಜೊತೆ ನಾವಿರ್ತೀವಲ್ಲ, ನಿನ್ನ ದೃಷ್ಟಿ ಏನು ನಮ್ಮ ಮೇಲೆ ಐತ್ಲ, ಅದ ದೊಡ್ಡ ವರವ. ಕೂತ್ಬಿಡ್ರಿ. ಸಾಂಬ ಜೈ ನಮ ಪಾರ್ವತಿ ಶಿವಾರಾಧ ಮಹಾದೇವ್. ಅವನಾಗಲಿ ದೇವಿ ಚರಣವ ನೋಡಿ ಭಜಿಸುವನ ಅವನೇ ಪುಣ್ಯನು. ಅವನಾಗಲಿ ದೇವಿ ಚರಣವ ನೋಡಿ ಭಜಿಸುವನ ಅವನೇ ಪುಣ್ಯನು. ಅದಕ್ಕೆ ಅಡ್ಡಿ ಆತಂಕವನ್ನು ಮಾಡುವನು ಘಾತಕನು, ಪಾತಕನು. ಸಾಂಬ ಜೈ ನಮ ಪಾರ್ವತಿ ಶಿವಾರಾಧ ಮಹಾದೇವ್. ಅವನಾಗಲಿ ದೇವಿ ಚರಣವ ನೋಡಿ ಭಜಿಸುವನು ಅವನೇ ಪುಣ್ಯನು. ಕೇವಲದ ಪರತತ್ವ ಹೊಂದುವನು. ಇದು ಸತ್ಯ ಸತ್ಯ ಸತ್ಯ. ಅವಾಗ ಮತ್ತೊಂದೇನಿಲ್ಲ, ಅವಾಗ ಪರತತ್ವವನ್ನ ಹೊಂತಾನಂತವ. ದೇವಿ ನಿನ್ನಯ ಸೇವೆ ಅಲ್ಲದೆ, ಅಮ್ಮ ಜಗನ್ಮಾತೆ ನಿನ್ನ ಸೇವೆ ಅಲ್ಲದೆ ಆವದೆಮಗೆಯು ಯಾವುದು ಬೇಕಾದಿಲ್ಲ, ಅದು ಯಾವುದು ಬೇಡ ನೋಡು. ಆವದೆಮಗೆಯು ಈಯ ಬೇಡವೋ ಯವ. ಒಂದು ವೇಳೆ ನೀ ವರ ಕೊಡ್ತೇನೆ ಅಂದಂದ್ರೆ, ನೀ ಕೊಡುದಿತ್ತಂದ್ರೆ ಈ ಉದ್ಯಮಗಿ ವರವ ನೆನೆ. ನೀ ಒಂದು ವೇಳೆ ವರ ಕೊಡುದಾತಂದ್ರೆ ಯವ ನೀವು ಸದಾ ಕಾಲ ನನ್ನ ಜೊತೆ ಇರುವ ಸಾಕಂದ್ರಂಥದ್ದು. ಅವಾಗ ಆಕಿ ದೇವಿ ಅದಕ್ಕೆ ಉತ್ತರ ಏನು ಕೊಡ್ತಾಳೆ ನೋಡ್ರಿ, ಗಂಭೀರತೆಯಿಂದ ನೋಡ್ರಿ. ಇತ್ತೆ ವರವನು ಮಕ್ಕಳಿರ ನಿಮ್ಮತ್ತಗಲಿ ಜೀವಿಸುವನೇನ. ಯಪ್ಪ, ಇಷ್ಟು ಪ್ರೇಮ ಐತಲ್ಲ, ಇಷ್ಟು ಭಕ್ತಿ ಐತಲ್ಲ, ಇಷ್ಟು ನಿಮ್ಮಲ್ಲಿ ಭಾವ ಅದಲ್ಲ, ನಿಮ್ಮನ್ನು ಬಿಟ್ಟು ನಾ ಅಗಲಕ್ಕೆ ಸಾಧ್ಯ ಐತಾನ? ಇತ್ತೆ ವರವನು ಮಕ್ಕಳಿರ ನಿಮ್ಮತ್ತಗಲಿ ಜೀವಿಸುವನೇನ. ನಿಮ್ಮನ್ನು ಬಿಟ್ಟು ನಾ ಜೀವನ ಮಾಡ್ತೇನೆನ್ರು. ಮತ್ತೆ ನೀವೆಲ್ಲಿದ್ದಡಿರುವೆನೋ, ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಅಲ್ಲಿ ನಾ ಇರ್ತಾನಂತ ನೋಡ್ರಿ. ಎತ್ತ ನೀವಿರಲತ್ತಲಿ ಏನ, ಎತ್ತ ನೀವಿರಲತ್. ನೀವು ಅಡ್ಡಾಡಕತ್ತೀರ ಅಂದ್ರೆ ಅಲ್ಲೇ ಇರ್ತಾಳಂತ, ನೀವು ಕೂತಾರಂದ್ರೆ ಇಲ್ಲೇ ಇರ್ತಾಳಂತ. ಎಷ್ಟು ಚಂದ ಹೇಳ್ತಾಳಕ್ಕೆ. ಇತ್ತೆ ವರವನು ಮಕ್ಕಳಿರ ನಿಮ್ಮತ್ತಗಲಿ ಜೀವಿಸುವೇನೇನ. ಎತ್ತ ಹೋಗೇನು, ಎತ್ತ ಹೋಗ್ಲು ಯಪ್ಪ ನೀನು ಬಿಟ್ಟ. ನೋಡಿ ತಾಯಿ ಹೆಂಗೆ ಮಕ್ಕಳನ್ನ ನಬ್ಸಾಗ್ತಾಳೆ ನೋಡ್ರಿ, ಹೆಂಗೆ ಭಾವದ ನೋಡ್ರಿ. ಮತ್ತೆ ನೀವೆಲ್ಲಿದ್ದಡಿರುವೆನು, ಎತ್ತ ನೀವಿರಲತ್ತಲಿ ಏನ. ನಿತ್ತ ಕೇಳಿರಿ ಇನ್ನೊಂದು ಗಂಡು ಮಾತೈತೆ, ನೀವೇ ನಾ ನಿಜ ಬಂದಳಾದೇವಿ. ಅಬಬಬ ನೋಡು, ನಿಮ್ಮೊಳಗೆ ಐಕ್ಯ ಆಗಿಬಿಟ್ರಿ ನೋಡೋಕ್ಕೆ. ಅದಕ್ಕೆ ನೀವು ಪುಣ್ಯ ಜೀವಿಗಳು ಏನು ಈ ಸೇವಾ ಮಾಡಕತ್ತಿರಲ್ಲ, ನಿಮ್ಮನ್ನು ಕಂಡು ನಾನು ಧನ್ಯ, ನಾನು ಧನ್ಯ. ಯಾಕಂದ್ರೆ ದೇವಿ ನಿಮ್ಮಲ್ಲಿನ ಅದಾಳು. ನಿಮ್ಮನ್ನು ಬಿಟ್ಟ ದೇವಿ ಇಲ್ಲ. ಮಣ್ಣು ಬಿಟ್ಟ ಗಡಿಗಾಗಂಗಿಲ್ಲ, ಮಡಿಕೆ ಅಲ್ಲ. ಮಣ್ಣು ಬಿಟ್ಟು ಮಡಿಕೆ ತಯಾರಾಗುವುದಿಲ್ಲ, ನಿಮ್ಮನ್ನು ಬಿಟ್ಟ ದೇವರಿಲ್ಲ. ಎಷ್ಟು ಅದ್ಭುತ ಮಾತದ. ವೇದಗಳ ಸುಳ್ಳು ಅನಿಸ್ಬಹುದು ಒಂದೊಂದು ಸಲ, ಆದರೆ ಗಾದೆ ಮಾತ ಅನುಭವದಿಂದ ಬಂದದ್ದು ಸುಳ್ಳಲ್ಲ. ಈ ಮಾತನ್ನು ಹೇಳ್ತಾರ. ಮತ್ತೆ ಹೇಳ್ತಾಳ ದೇವಿ, ಇತ್ತೆ ವರವನು ಮಕ್ಕಳಿರ ನಿಮ್ಮತ್ತಗಲಿ ಜೀವಿಸುವನೇನ. ಕೇಳಿರಲೆ ಮಕ್ಕಳಿರ ಈ ಜಗ ಪಾಲಿಸಿರಿ ನೀವು ಮೂವರದಕ್ಕೆಯು ಮೇಲು ಕರ್ತೃಗಳಿಲ್ಲ. ಯಾರ್ಯಾರು ಇಲ್ಲ ನಿಮ್ಮನ್ನು ಬಿಟ್ಟ, ನೀವೇ ಕರ್ತೃ ಈ ಜಗಕ್ಕೆ. ಕೇಳಿ, ಮೂರು ಮಂದಿ ಹೇಳಕತ್ತಾಳೆ ಈಗ ದೇವಿ. ನೋಡು ತನ್ನ ಮಕ್ಕಳಿಗೆ, ಯಪ್ಪ ನೀ ಈ ಕೆಲಸ ಮಾಡ, ನೀ ಈ ಕೆಲಸ ಮಾಡ ಅಪ್ಪ ಅಂತ ರಂಭಿಸಿ ಪ್ರೇಮದಿಂದ ಹೆಂಗೆ ಹೇಳ್ತಾಳ, ಹಂಗೆ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏನು ಕೆಲಸ ನೇಮಿಸಿಕೊಡ್ತಾಳೆ ನೋಡ್ರಿ, ತಿಳ್ಕೊಳ್ರಿ. ಕೇಳಿ ಸೃಷ್ಟಿಯ ಬ್ರಹ್ಮ ಮಾಡಲಿ, ಕೇಳಿ ಸ್ಥಿತಿಯನ್ನು ವಿಷ್ಣು ಮಾಡಲಿ. ಬ್ರಹ್ಮ ಸೃಷ್ಟಿ ಮಾಡಲಿ, ವಿಷ್ಣು ಸ್ಥಿತಿ ಮಾಡಲಿ. ಕೇಳಿ ರುದ್ರನು ಲಯ ಮಾಡಲಿ. ಕೇಳಿ ಲಯವನ್ನು ರುದ್ರ ಮಾಡಲಿ. ಕೇಳಿ ಲಯ ಏನು ಮಾಡ್ಬೇಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಮಂದಿಗೆ ಈ ಪ್ರಕಾರವಾಗಿ ಕಾರ್ಯವನ್ನು ಹಂಚಿಕೊಟ್ಟಳು ಎಂತೆಂದಳಾದೇವಿ. ಮತ್ತೆ ಹೇಳಿದಳು, ನಡೆಯಿರಿ ಬ್ರಹ್ಮಾಂಡಕೆಯು ನೀವು ಒಡೆಯರಾಗಿರಿ ಎನ್ನಲು ಪರ ಬ್ರಹ್ಮಡೆಯೊಳಾವ್ ಹೊರಳು ತಲೆ
ಬೇಡವೋ ದೇವಿ. ಆವಾಗ ಹಿಂಗೇನು ಇಷ್ಟು ಮಾಡ್ರಿ ಅಂದ್ಕೂಳೆ ಆ ದೇವಿಯ ಪಾದದ ಮೇಲೆ ಬಿದ್ದು ಹೊಳ್ಳಾಡಕತ್ರಂತವ್ರ. ಏನಂತ? ಪರಬ್ರಹ್ಮೊಡೆಯಳ ಹೊರಳುತ್ತಲೇ ಬೇಡಿದೆವು ದೇವಿ, ಈ ಜಗವ ಹಿಡಿದು ನಿನ್ನಯ ಪಾದ ಭಜಿಸಿಯ ಕಡೆಗೆ ಕಂಡೆವು ನಿನ್ನ ಈ ಜಗ. ಯವ್ವ, ಎಷ್ಟೋ ವರ್ಷಗಳವರೆಗೆ ಈ ಇದನ್ನು ನಿನ್ನ ಕಾಣ್ಬೇಕಾದ್ರೆ ರಗಡಾಗೈತಿ. ಈ ಜಗದ ತೊಡರು ನಮಗೆ ಬೇಡ. ಕಡೆಗೆ ಕಂಡೆವು ಈ ಜಗ ತೊಡರು ಬೇಡವು ಮರೆವೆವೆನೆ ಮಗುಳೆಂದಳಾದೇವಿ. ಇಲ್ಲೇನು ಹೇಳಕತ್ತಾಳಂದ್ರೆ, ಯವ್ವ ನಾವು ಮರುಗೇಡ್ಗಳದೀವಿ, ಅರುಗೇಡ್ಗಳದೀವಿ. ನಾವು ಏನಾರ ಮಾಡೋಕೆ ಹೋಗ್ಲಿ ಏನಾರ ಆದೀತು. ಯವ್ವ ಈ ಜಗತ್ತಿನ ತೊಡರು ಬೇಡವ ಯವ್ವ, ನೀ ಒಬ್ಬಕ್ಕಿದ್ರೆ ಸಾಕು ನಮಗೆ. ಮತ್ತು ನಾವೇನಾರೇ ಮಾಡೋ ಹೊತ್ನಾಗ ನೀ ಏನಾರ ಮನಸ್ಸಿಗೆ ನೋವು ಮಾಡ್ಕೊಂಡ ಅಥವಾ ಮರೆತೆ ಬಿಟ್ಟೆ ಅಂದ್ರೆ ಹೆಂಗೆ? ಬ್ಯಾಡ ಈ ಜಗತ್ತಿನ ತೊಡರ ಅನ್ನಾಕ ನಾವು ಮರುಗೇಡಿಗಳು ಅರುಗೇಡಿಗಳು ತಿಳುವಳಿಕೆ ಇಲ್ದವ್ರು ಅನ್ನೋ ಮಾತಿಗೆ ಆಕೆ ಹೇಳ್ತಾವ. ಏನಂತ? ಮರೆವೆಯರುವನು ಈಯಲಿಕೆ ನಾನಿರುವಳೊಬ್ಬಳು, ಯಾಕೋ ನಿಮಗೆ ಮರುಳತ್ತನ? ನೋಡ, ಅರು ಹಾಕಕ್ಕೆ ನಾನು, ಮರು ಹಾಕಕ್ಕೂ ನಾನು, ಚೇಷ್ಟ ಮಾಡಕ್ಕೂ ನಾನು, ನಿಮ್ಮನ್ನು ಬಾಯಿ ಮಾಡಕ್ಕೆ ಹಚ್ಚಾಕ್ಯೂ ನಾನು. ಎಷ್ಟು ಅದ್ಭುತ ಇದೆ. ಮರೆವೆಯರುವನು ಈಯಲಿಕೆ ನಾನಿರುವಳೊಬ್ಬಳು, ಯಾಕೋ ಯಪ್ಪ ನಿಮಗೆ ಮರುಳತ್ತನ? ನಿಮಗೆ ಸ್ವತಂತ್ರವಿಲ್ಲವೋ ನನ್ನ ಸೂತ್ರವಿನ? ನಿಮಗೆ ಸ್ವತಂತ್ರ ಇಲ್ಲ, ನನ್ನ ಸೂತ್ರವಿನ. ನೋಡು, ಈ ಭಾವನೆ ಹಾಕ್ಬೇಕಾದ್ರೆ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಐತೆ ಅಂತ ಇದ್ರಾಗ ಭಾಗಿಯಾಗಿರಿ. ಆ ದೇವಿ ಆ ಪ್ರೇರಣಾ ಶಕ್ತಿ ಹಾಕ್ಯಾಳ. ಎಲ್ಲಿ ಎರೆಗಟ್ಟಿ, ಎಲ್ಲಿ ತೋರಣಗಟ್ಟಿ, ಎಲ್ಲಿ ಸೋಮನಕೊಪ್ಪ. ನಾ ರಿಟೈರ್ಡ್ ಆಗ್ಬೇಕಂದ್ರೇನು, ಇಂಥ ಅವಕಾಶ ನನಗೆ ಬರ್ಬೇಕಂದ್ರೇನು, ಹಾಕಿದ ಸೂತ್ರ. ಅದನ್ನು ಹೆಂಗೆ ಹೇಳ್ತಾಂದ್ರೆ, ಅರಿಯಲಿಕೆ ಯಾಕೆ ನಿಮಗೆ ಈ ಮರುಳುತನವು ಸ್ವತಂತ್ರವಿಲ್ಲೋ ಎನ್ನ ಸೂತ್ರವಿನ ಅರಿಯಲಿಕೆ ಬ್ರಹ್ಮಾಂಡ ನನಂತವು. ಇದನ್ನ ಅರಿಯಲಿಕ್ಕೆ ಇಂಥ ಬ್ರಹ್ಮಾಂಡಗಳು, ಅನೇಕ ಬ್ರಹ್ಮಾಂಡಗಳು ನನ್ನ ಆಶ್ರಯದಾಗ ತಿರುಗಾಕತ್ಯಾವಂತ. ಒಂದೇ ಅಲ್ಲ, ಅನೇಕ ಬ್ರಹ್ಮಾಂಡಗಳು ನನ್ನ ಇಚ್ಛೆಯಂತೆ ನನ್ನ ಸೂತ್ರದಂತೆ ನಡೆಯುತ್ತಿದೆ. ಆವಾಗ ಇನ್ನು ಮತ್ತೆ ಕೊನೆಯದಾಗಿ ಒಂದು ಮಾತು ಹೇಳ್ತಾಳೆ ನೋಡ್ರಿ, ಎಂಥ ಗಂಭೀರ ಮಾತೈತಂದ್ರೆ, ಯವ ಎಂಥ ಗಂಭೀರ ಮಾತೈತಂದ್ರೆ ಇಲ್ಲಿ